ಹೆಲೋ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಕೇಳಿದ್ರೆ, ನೀಟ್ ನಲ್ಲಿ 360 ಔಟ್ ಆಫ್ 360 ಹೇಗೆ ಬಯಾಲಜಿನಲ್ಲಿ ತೆಗೆಯೋದು. ನೀವು ಕೇಳ್ಬೋದು, ನಿಜಾನ ಸರ್, ಯಾರಾದ್ರೂ 360 ಔಟ್ ಆಫ್ 360 ತೆಗೆಯೋಕ್ಕಾಗುತ್ತಾ ಅಂತ. ಬಟ್ 360 ಔಟ್ ಆಫ್ 360 ಸ್ಕೋರ್ ಮಾಡಿರೋರು ಕೂಡ ಇದ್ದಾರೆ. ಈಗ ಸಮಾಧಾನ ಆಯ್ತಾ ಕೇಳಿ, 360 ಔಟ್ ಆಫ್ 360 ತೆಗ್ದಿದ್ದಾರೆ ಅಂತ. ಹಾಗಾದ್ರೆ ಬರೀ ನಾನು ಹೇಳೋದನ್ನ ಕೇಳೋದಲ್ಲ, ಬೇಗ ಹೋಗಿ ಒಂದು ಪೆನ್ನು ಒಂದು ಬುಕ್ ಎತ್ಕೊಳ್ಳಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳು, ಟ್ರಿಕ್ಸ್, ಟಿಪ್ಸ್, ಟಾಪರ್ ಯೂಸ್ ಮಾಡಿದ್ದ ಮೆಥಡ್ಸ್ ಎಲ್ಲಾನು ಶೇರ್ ಮಾಡ್ತೀನಿ. ಹಾಗೆ ಎಲ್ಲರೂ ಒಂದು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ನಲ್ಲಿ ಇನ್ನೂ ಅದ್ಭುತವಾದ ವಿಡಿಯೋಗಳು ಬರ್ತಿದೆ. ಇವಾಗ ನಮ್ಮ ಟಾಪಿಕ್ ನ ಸ್ಟಾರ್ಟ್ ಮಾಡೋದ. ಫಸ್ಟ್ ಪಾಯಿಂಟ್, ನೋ ಯುವರ್ ಎಕ್ಸಾಮ್ ಪ್ಯಾಟರ್ನ್. ಫಸ್ಟ್ ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕು. ನೋಡಿ, 95% ಆಫ್ ಕ್ವಶನ್ಸ್ NCERT ಇಂದಾನೆ ಬರೋದು. ಸೊ ನಾವು NCERT ಬುಕ್ ನ ಅರ್ಧ ಕುಡ್ದಿಡ್ಬೇಕು. ಅದ್ ಹೆಂಗ್ ಬರುತ್ತೆ ಅಂದ್ರೆ, ಲೈನ್ ಬೈ ಲೈನ್ ಒಂದು ಚಾಪ್ಟರ್ ನಲ್ಲಿ ಲೈನ್ ಬೈ ಲೈನ್ ಕ್ವಶನ್ಸ್ ಗಳು ಬಂದಿರುತ್ತೆ. ಅಂದ್ರೆ ಎಕ್ಸಾಕ್ಟ್ ಡಿಟ್ಟ ಏನಿರುತ್ತೆ NCERT ನಲ್ಲಿ ಪ್ರಿಂಟ್ ಆಗಿರೋ ಅದೇ ರೀತಿ ಕ್ವಶನ್ಸ್ ಬಂದಿರುತ್ತೆ. ಸೊ ನಾವು ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರಿಪರೇಷನ್ ನಲ್ಲಿ NCERT ನ ತುಂಬಾ ಇಂಪಾರ್ಟೆಂಟ್. ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ PUC ಇಂದ 38ರಿಂದ 42 ಕ್ವಶನ್ಸ್ ಪಕ್ಕ ಬಂದೇ ಬರುತ್ತೆ. ಓಕೆನಾ? ಅದೇ ರೀತಿ ಸೆಕೆಂಡ್ PUC ಇಂದ 44ರಿಂದ 48 ಕ್ವಶನ್ಸ್ ಪಕ್ಕ. ಹಾಗಾದ್ರೆ ಮಾರ್ಕ್ಸ್ ಲೆಕ್ಕದಲ್ಲಿ ಹೇಳ್ತೀನಿ ಅಂದ್ರೆ, ಫಸ್ಟ್ PUC ಇಂದ ನಿಮಗೆ 152ರಿಂದ 168 ಮಾರ್ಕ್ಸ್, ಸೆಕೆಂಡ್ PUC ಇಂದ 176ರಿಂದ 192 ಮಾರ್ಕ್ಸ್ ಪಕ್ಕ. ಅಂದ್ರೆ ನೀವು ಒಂದು ಫಸ್ಟ್ PUC ನ ಪ್ರಿಪೇರ್ ಆಗ್ತೀರಾ ಅಂದ್ರೆ ಅಪ್ರಾಕ್ಸ್ 168 ಮಾರ್ಕ್ಸ್ ನಿಮ್ಮ ಜೇಬ್ನಲ್ಲಿ ಇದ್ದಂಗೆ. ಅದೇ ರೀತಿ ಸೆಕೆಂಡ್ PUC 192. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ NCERT. ನಿಮಗೆ ತಿಳಿದಿರಲಿ, 80ರಿಂದ 85 ಕ್ವಶನ್ಸ್ ಡೈರೆಕ್ಟ್ NCERT ಇಂದ ಬರುತ್ತೆ. ಸೊ ನೀವು NCERT ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಇದು ನಮ್ಮ ಫಸ್ಟ್ ಪಾಯಿಂಟ್ ಆಗಿತ್ತು, ನೋ ಯುವರ್ ಎಕ್ಸಾಮ್ ಪ್ಯಾಟರ್ನ್. ಎರಡನೇ ಪಾಯಿಂಟ್, ಲರ್ನಿಂಗ್ ಇಸ್ ಈಕ್ವಲ್ ಟು ಅರ್ನಿಂಗ್. ಈಗ ನಮ್ಮ ವಿಡಿಯೋದ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಹೇಗೆ ಓದೋದು, ಯಾವ ಚಾಪ್ಟರ್ ಗಳಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡಬೇಕು, ಟಾಪರ್ಸ್ ಗಳ ಪ್ಯಾಟರ್ನ್ ಏನು, ಫಸ್ಟ್ PUC ಅಥವಾ ಸೆಕೆಂಡ್ PUC ಯಾವ್ದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು. ಸೊ ಬನ್ನಿ ಒಂದೊಂದನ್ನು ಡೀಟೇಲ್ಸ್ ಆಗಿ ತಿಳ್ಕೊಳ್ತಾ ಹೋಗೋಣ. ಈ ಟಾಪಿಕ್ ನ ಹೆಡ್ಡಿಂಗ್ ನೀವು ಗಮನಿಸಿರ್ಬೋದು, ಲರ್ನಿಂಗ್ ಇಸ್ ಈಕ್ವಲ್ ಟು ಅರ್ನಿಂಗ್ ಅಂತ. ಲರ್ನಿಂಗ್ ನೀವು ಎಷ್ಟು ಡೆಪ್ತ್ ಆಗಿ, ಎಷ್ಟು ನೀಟಾಗಿ ಪ್ರತಿಯೊಂದನ್ನ ಅರ್ಥ ಮಾಡ್ಕೊಳ್ತೀರೋ ಅದು ನಿಮ್ಮ ಲರ್ನಿಂಗ್. ಈಸ್ ಈಕ್ವಲ್ ಟು ಅರ್ನಿಂಗ್. ಅರ್ನಿಂಗ್ ಅಂದ್ರೆ ಏನು? ನೀವು ಮಾರ್ಕ್ಸ್ ನ ಪಡೆಯೋದು. ಸೊ ನಿಮ್ಮ ಲರ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ, ನೀವು ಅಷ್ಟೇ ಮಾರ್ಕ್ಸ್ ಅನ್ನ ಪಡಿತೀರಾ. ಈ ಟ್ರಿಕ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳು ಇರಬೇಕು. ಅವೇನಂದ್ರೆ, ಫಸ್ಟ್ ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇರಬೇಕು, ನೀಟ್ ನ ಸಿಲೆಬಸ್ ಕಾಪಿ ಇರಬೇಕು. ಸೆಕೆಂಡ್ ಬಂದು NCERT ಬುಕ್, ಮತ್ತೆ MTG NCERT at your ಫಿಂಗರ್ ಟಿಪ್ಸ್ ಅಂತ ಒಂದು ಬುಕ್ ಬರುತ್ತೆ. ಮೂರನೇದು ಓಲ್ಡ್ ಕ್ವಶನ್ ಪೇಪರ್ 100% ಇರಲೇಬೇಕು. ನಾಲ್ಕನೇದು ಒಂದು ಬುಕ್ ಇಟ್ಟಿರ್ಬೇಕು, ಅನ್ರೂಲ್ಡ್ ರೂಲ್ಡ್, ಒಂದು 200 ಪೇಜಸ್ ಬುಕ್ ಇಟ್ಟಿರಿ. ಅದರಲ್ಲಿ ಏನ್ ಬುಕ್ ಅಂದಿರೋದು ಮಿಸ್ಟೇಕ್ ಬುಕ್ ಅಂತ. ಇದ್ರ ಬಗ್ಗೆ ನಾನು ಮುಂದೆ ತುಂಬಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಇಷ್ಟು ಐಟಮ್ಸ್ ನಿಮ್ಮ ಹತ್ರ ಇರಬೇಕು. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಈ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎರಡು ಮಿಕ್ಸ್ ಆಗಿ 22 ಚಾಪ್ಟರ್ಸ್ ಇದೆ. ಈ 22 ಚಾಪ್ಟರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್. ನೀವು ಈ 22 ಚಾಪ್ಟರ್ಗಳನ್ನು ಲೈನ್ ಬೈ ಲೈನ್ ಅರ್ಧ ಕುಡಿದಿರ್ಬೇಕು. ಮಧ್ಯರಾತ್ರಿ ನಿಮ್ಮನ್ನ ಎಬ್ಬಿಸ್ ಕೇಳಿದ್ರು, ಈ ಪೇಜ್ ನಂಬರ್ ನಲ್ಲಿ ಈ ಲೈನ್ ಇದೆ ಅಂತ ನೀವು ಹೇಳಬೇಕು. ಅಷ್ಟು ಚೆನ್ನಾಗಿ ನೀವು ಈ 22 ಚಾಪ್ಟರ್ಗಳನ್ನು ನೀವು ಪ್ರಿಪೇರ್ ಆಗಿರ್ಬೇಕು. ಯಾಕಂದ್ರೆ ನಾನು ಒಂದು 10 ವರ್ಷದ ಕ್ವಶನ್ ಪೇಪರ್ ಗಳನ್ನ ಅನಾಲಿಸಿಸ್ ಮಾಡಿದೆ. ಅದರಲ್ಲಿ ಈ 22 ಚಾಪ್ಟರ್ ಗಳಲ್ಲಿರೋ ಕ್ವಶನ್ಸ್ ಪ್ರತಿ ಸರಿನೂ ರಿಪೀಟ್ ಆಗಿದೆ, ಇಲ್ಲ ಅದಕ್ಕೆ ರಿಲೇಟೆಡ್ ಆಗಿ ಬಂದಿದೆ. ತುಂಬಾ ವೇಟೇಜ್ ಇದೆ ಈ ಚಾಪ್ಟರ್ ಗಳಿಗೆ. ಅಂದ್ರೆ ಇದನ್ನ ಬಿಟ್ಟು ಬೇರೆ ಚಾಪ್ಟರ್ ಗಳಿದೆಯಲ್ಲ, ಅದನ್ನು ನೀವು ಸ್ಟಡಿ ಮಾಡ್ಲೇಬೇಕು, ಅದನ್ನು ಫೋಕಸ್ ಮಾಡ್ಲೇಬೇಕು. ಬಟ್ ಈ 22 ಚಾಪ್ಟರ್ ಗಳು ತುಂಬಾ ಜಾಸ್ತಿ ವೇಟೇಜ್ ಇದೆ, ತುಂಬಾ ಜಾಸ್ತಿ ಮಾರ್ಕ್ಸ್ ಗಳು ನಿಮಗೆ ಕೊಡಬಹುದು. ಸೊ ಅದಕ್ಕೆ ಅದನ್ನ ಸೆಪರೇಟ್ ಆಗಿ ಲಿಸ್ಟ್ ಮಾಡಿದ್ದೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೈ ಇಲ್ಡಿಂಗ್, ಮೀಡಿಯಂ ಇಲ್ಡಿಂಗ್, ಲೋ ಇಲ್ಡಿಂಗ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಮಡಗಿದ್ದೀನಿ. ನೀವೇ ನೋಡಬಹುದು, ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಪ್ಲಾಂಟ್ಸ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನೀವು ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಆವರೇಜ್ ಅಂತಿದೆ. ಅದೇನಂದ್ರೆ, ಒಂದು 10 ವರ್ಷದಲ್ಲಿ ನಾವು ಆವರೇಜ್ ತಗೊಂಡಾಗ ಆ ಪರ್ಟಿಕ್ಯುಲರ್, ಇವಾಗ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಅಂದ್ರೆ ಎಷ್ಟು ಬರ್ತಿದೆ ಅಂದ್ರೆ, ಆವರೇಜ್ ಆಗಿ ನಾವು ನೋಡಿದಾಗ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಇಂದ 4ರಿಂದ 6 ಕ್ವಶನ್ಸ್ ಗಳು ಬರ್ತಿದೆ. ಓಕೆನಾ? 4ರಿಂದ 6 ಮಾರ್ಕ್ಸ್ ಇದರಿಂದ ಬರ್ತಿದೆ ಅಂದ್ರೆ ನೀವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಒಂದು ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಇಂಟು 6 ಕ್ವಶನ್ ಗೆ ಎಷ್ಟಾಯ್ತು. ಸೊ ನೀವು ಇಂಪಾರ್ಟೆಂಟ್ ಚಾಪ್ಟರ್ ಗಳನ್ನ ತುಂಬಾ ಫೋಕಸ್ ಕೊಟ್ಟು ಗಮನವಿಟ್ಟು ಲೈನ್ ಬೈ ಲೈನ್ ಅರ್ಧ ಕುಡಿದ್ಬಿಡಿ NCERT ಇಂದ. ಇದು ತುಂಬಾ ಇಂಪಾರ್ಟೆಂಟ್. ಇದೇ ರೀತಿ ನೋಡಿ, ಪೂರ್ತಿ ಲಿಸ್ಟ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒಂದು ಮೀಡಿಯಂ ಬಿಲ್ಡಿಂಗ್ ಅಲ್ಲಿ ಪ್ಲಾಂಟ್ ಕಿಂಗ್ಡಮ್, ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್, ಅದರಲ್ಲಿ 2ರಿಂದ 4 ಕ್ವಶನ್ಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ 2ರಿಂದ 6 ಕ್ವಶನ್ಸ್, ಬಯೋಡೈವರ್ಸಿಟಿ ಅದರಲ್ಲಿ 2ರಿಂದ 4 ಕ್ವಶನ್ಸ್. ಲೋ ಇಲ್ಡಿಂಗ್ ಬಂದ್ರೆ ದ ಲಿವಿಂಗ್ ವರ್ಲ್ಡ್ 0 ಇಂದ 2 ಅಥವಾ 1 ಇಲ್ಲಾಂದ್ರೆ ಬರ್ದೇನೂ ಇರ್ಬೋದು.
ಮಾಡಬಾರ್ದು. ಸೊ ನೀವು ಇದನ್ನು ಕೂಡ ಫೋಕಸ್ ಮಾಡಬೇಕು. ಬಟ್ ಹೈ ಈಲ್ಡಿಂಗ್ ಮೀಡಿಯಂ ಬಿಲ್ಡಿಂಗ್ ತುಂಬಾ ಅಂದ್ರೆ ತುಂಬಾ ಫೋಕಸ್ ಕೊಟ್ಟು ಓದಬೇಕು. ಅದೇ ರೀತಿ ನೀವು ರೈಟ್ ಸೈಡ್ ಅಲ್ಲಿ ನೋಡಿ ಹ್ಯೂಮನ್ ಫಿಸಿಯಾಲಜಿ ಆಲ್ ಸಿಸ್ಟಮ್ ಬಂದ್ರೆ 13 ಕ್ವಶನ್ಸ್ ಗಳು ಬರೋ ಸಾಧ್ಯತೆ ಇದೆ. ಮೋರ್ ಆರ್ ಲೆಸ್ ಆಲ್ ಸಿಸ್ಟಮ್ ಹ್ಯೂಮನ್ ಫಿಸಿಯಾಲಜಿಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 6 ರಿಂದ 8, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ 4 ರಿಂದ 6, ಅನಿಮಲ್ ಕಿಂಗ್ಡಮ್ ಅಲ್ಲಿ 5 ರಿಂದ 2 ಮಿಕ್ಸ್ ಅಪ್ ಆಗಿದೆ ಅಲ್ಲ. ಸೊ ನೀವು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ನೀವೇ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಬಟ್ ಎಲ್ಲ ಮಿಕ್ಸ್ ಆಗಿ ಬಂದಿದೆ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸ್ 6 ರಿಂದ 2, 2 ರಿಂದ 6, ಬಯೋಮಾಲಿಕಲ್ಸ್ 4 ರಿಂದ 5, ಈ ತರ ಬೇರೆ ಬೇರೆ ಇದೆ. ಸೊ ನೀವು ಇದನ್ನ ಒಂದು ಫಸ್ಟ್ ಇವಾಗ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ನೀವು ಬುಕ್ ಅಲ್ಲಿ ಬರೆದು ನೀವು ಅದನ್ನ ಸೆಪರೇಟ್ ಮಾಡ್ಕೊಳ್ಳಿ. ಫಸ್ಟ್ ಪಿ ಯು ಬೇರೆ ಸೆಕೆಂಡ್ ಪಿ ಯು ಸೆಪರೇಟ್ ಮಾಡ್ಕೊಂಡು ನೀವು ನಿಮ್ಮ ನೀಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಕಾರ್ಡಿಂಗ್ 22 ಚಾಪ್ಟರ್ಸ್ ಇದೆ. ಈ 22 ಚಾಪ್ಟರ್ಸ್ ನೀವು ಫಸ್ಟ್ ಪ್ರಯಾರಿಟಿ, ಆಮೇಲೆ ಬೇರೆ ಚಾಪ್ಟರ್ಸ್ ಗಳು. ಈ ತರ ಮಾಡಿದ್ರೆ 360 ಔಟ್ ಆಫ್ 360 ತೆಗೆಯಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇವಾಗ ಟೋಟಲ್ ಯೂನಿಟ್ಸ್ ವೆಯ್ಟೇಜ್ ಹೇಳ್ಕೊಡ್ತೀನಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಬೇರೆ ಬೇರೆ ಇದೆ. ಇವಾಗ ನೀವು ಇಲ್ಲಿ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್ ನೋಡಿ 14% ಕವರೇಜ್ ಇದೆ, ಅಂದ್ರೆ ಅದರ ವೆಯ್ಟೇಜ್. ನೆಕ್ಸ್ಟ್ ಬೇರೆ ಬೇರೆ ಯೂನಿಟ್ ಇದೆ ನೋಡಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ, ನೆಕ್ಸ್ಟ್ ರಿಪ್ರೊಡಕ್ಷನ್ ಸೆಕೆಂಡ್ ಪಿ ಸಿ ಬಂದಾಗ ಜೆನೆಟಿಕ್ಸ್, ಬಯೋಟೆಕ್ನಾಲಜಿ, ಕಾಲೇಜ್ ಅಂಡ್ ಎನ್ವೈರನ್ಮೆಂಟ್. ನೀವು ಪರ್ಸೆಂಟೇಜ್ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಫಸ್ಟ್ ಪ್ರಯಾರಿಟಿ ನಾನು ಯಾವ ಚಾಪ್ಟರ್ಗಳನ್ನ ಅಥವಾ ಯಾವ ಯೂನಿಟ್ನ ನಾನು ಮುಗಿಸ್ಕೊಳ್ಬೇಕು, ನೆಕ್ಸ್ಟ್ ನಾವು ಅದನ್ನ ಪ್ರಯಾರಿಟಿ ಮಾಡಬೇಕು ಅಂತ. ಸೊ ನೀವು ಈ ತರ ಅರೇಂಜ್ ಮಾಡ್ಕೊಂಡು ಓದೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ನೀವು ಕಡಿಮೆ ಸಮಯದಲ್ಲಿ ಜಾಸ್ತಿ ರಿಸಲ್ಟ್ ನ ತೆಗಿಬಹುದು. ಓಕೆನಾ? ಈಗ ನಾವು 3ನೇ ಪಾಯಿಂಟ್ ಏನಂತ ತಿಳ್ಕೊಳ್ಳೋಣ, ಇಮ್ಯಾಜಿನೇಷನ್ ಟು ರಿಯಾಲಿಟಿ. ಈಗ ನಿಮಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ವೆಯ್ಟೇಜ್, ಯಾವ ಚಾಪ್ಟರ್ ನಿಂದ ಎಷ್ಟು ಕ್ವಶನ್ಸ್ ಪ್ರತಿಯೊಂದು ಗೊತ್ತಾಯ್ತಲ್ವಾ. ಈಗ ನಾವು ಈ ಸಿಕ್ಕಿರೋ ಇನ್ಫಾರ್ಮೇಶನ್ ನಿಂದ ಹೇಗೆ 360 ಔಟ್ ಆಫ್ 360 ತೆಗೆಯೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಓದೋದಕ್ಕಿಂತ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡೋದು ಇಂಪಾರ್ಟೆಂಟ್. ನಾನು ನನ್ನ ಹಳೆ ವಿಡಿಯೋದಲ್ಲಿ ಒಂದು ಘಟನೆ ಬಗ್ಗೆ ಹೇಳಿದ್ದೆ, ಅದನ್ನು ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಏನಕ್ಕಂದ್ರೆ ಈ ಸಿಚುವೇಶನ್ಗೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಅದು. ತುಂಬಾ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಒಬ್ಬ ರೋಗಿ ಇರ್ತಾನೆ, ಅವನು ಮೊದಲು ಚೆನ್ನಾಗಿ ಮಾತಾಡ್ತಾ ಇರ್ತಾನೆ ನಮ್ ತರ, ಆದ್ರೆ ಏನೋ ಒಂದು ಪ್ರಾಬ್ಲಮ್ ನಿಂದ ಆತನ ಮಾತಾಡೋ ಶಕ್ತಿ ಅವನು ಕಳ್ಕೊಳ್ತಾನೆ. ಸೊ ಆದ್ರೆ ಡಾಕ್ಟರ್ಸ್ಗಳು ಗೊತ್ತಿರುತ್ತೆ ಇತ್ತ ಪ್ರಯತ್ನ ಮಾಡಿದ್ರೆ ಮಾತಾಡ್ಬೋದು ಅಂತ. ಬಟ್ ಆತ ತನ್ನ ಕಾನ್ಫಿಡೆನ್ಸ್ನೆಲ್ಲ ಕಳ್ಕೊಂಡಿರ್ತಾನೆ. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾತಾಡೋಕ್ಕಾದ್ರೂ ಆಗ್ತಾ ಇಲ್ಲ ಅಂತ. ಸೊ ಡಾಕ್ಟರ್ಗಳಿಗೂ ಒಂದು ಪ್ಲಾನ್ ಮಾಡ್ತಾರೆ. ಈ ತರ ಮೈಂಡ್ ಸೆಟ್ ಅನ್ನ ನಾವು ಚೇಂಜ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಏನ್ ಮಾಡ್ತಾರೆ ಗೊತ್ತಾ, ನಿನಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತೀವಿ, ಬಟ್ ನಮ್ಮ ಹತ್ರ ಮಷೀನರೀಸ್ ಇಲ್ಲ. ಇಲ್ಲಿ ನಾವೇನ್ ಮಾಡೋದ, ನಿನ್ನ ಲಂಡನ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಒಂದು ಮಾತು ಬರ್ದಿರೋರ್ಗು ಮಾತು ಬರಿಸೋ ಒಂದು ಮಿಷಿನ್ ನ ಕಂಡು ಹಿಡಿದಿದ್ದಾರೆ. ಅದು ಲಂಡನ್ ಅಲ್ಲಿ ಮಾತ್ರ ಇರೋದು. ಅಲ್ಲಿಗೆ ಹೋಗೋಣ, ಖಂಡಿತವಾಗ್ಲೂ ನೀನು ಮಾತಾಡ್ತೀಯಾ ಅಂತ ಅವರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ. ಸೊ ಆ ವ್ಯಕ್ತಿಯ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಕುತ್ಕೊಳ್ಳುತ್ತೆ, ನಾನು ಲಂಡನ್ ಹೋದ್ರೆ ಅಲ್ಲಿ ಮಷೀನ್ ಇದೆ, ಅದರಿಂದ ನಾನು ಮಾತಾಡ್ಬೋದು ಅಂತ. ಸೊ ಪ್ಲಾನ್ ಪ್ರಕಾರನೇ ಡಾಕ್ಟರ್ಗಳು ಅವನ್ನ ಲಂಡನ್ಗೂ ಕರ್ಕೊಂಡು ಹೋಗ್ತಾರೆ. ಮತ್ತೆ ಆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವನಿಗೆ ಬಾಯಿನಲ್ಲಿ ಒಂದು ಮೀಟರ್ ತರ ಮಡಗ್ತಾರೆ. ಸೊ ಆ ಮೀಟರ್ ನ ಮಡಗಾದ್ಮೇಲೆ ಡಾಕ್ಟರ್ಗಳು ಹೇಳ್ತಾರೆ, ನೀನು ಮಾತನಾಡಕ್ಕೆ ಪ್ರಯತ್ನ ಪಡು, ನೀನು ಮಾತಾಡ್ತೀಯ, ಇವಾಗ ನಿನ್ನ ನಾಲಿಗೆಗೆ ಒಂದು ಶಕ್ತಿ ಬರುತ್ತೆ ಈ ಮೀಟರ್ ನಿಂದ ಅಂತ ಹೇಳ್ತಾರೆ. ಆತ ಪ್ರಯತ್ನ ಮಾಡ್ತಾನೆ, ಆದ್ರೆ ಮಾತು ಬರಲ್ಲ. ಪ್ರಯತ್ನ ಅಂತೂ ತುಂಬಾ ಮಾಡ್ತಾನೆ. ಇದೇ ರೀತಿ ಒಂದು 4-5 ದಿನ, ಒಂದು ವಾರದವರೆಗೂ ಈ ಪ್ರೋಸೆಸ್ ನ ರಿಪೀಟ್ ಮಾಡ್ತಾರೆ. ಫೈನಲ್ ಆಗಿ ಆತ ತೊದಲ್ತಾ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಹೋಗ್ತಾ 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 1 ತಿಂಗಳು 2 ತಿಂಗಳಲ್ಲ ಆತ ನಾರ್ಮಲ್ ಆಗಿ ಮಾತನಾಡುವಂತ ವ್ಯಕ್ತಿ ಆಗ್ತಾನೆ. ಬಟ್ ಪ್ರಪಂಚದಲ್ಲಿ ಎಲ್ಲೂ ಆತರ ಮಷೀನ್ಗಳು ಯಾವ್ದು ಕಂಡುಹಿಡಿದಿಲ್ಲ ಮಾತು ಬರ್ದಿರೋರಿಗೆ ಮಾತಾಡ್ಸ್. ಬಟ್ ಜಸ್ಟ್ ಡಾಕ್ಟರ್ಗಳು ಅವನ ಮೈಂಡ್ ಸೆಟ್ ನ ಚೇಂಜ್ ಮಾಡಿದೆ ಅಷ್ಟೇ. ಏನ್ ಮಾಡ್ತಾರೆ ಅಂದ್ರೆ ಆತನ ಬಾಯಿಗೆ ಥರ್ಮೋಮೀಟರ್ ರೀತಿ ಒಂದು ಮೀಟರ್ ಇರುತ್ತೆ, ಅದನ್ನ ಮಾತ್ರ ಹಾಕಿ ಆತನ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತಾರೆ ಅಷ್ಟೇ ಅವರು. ಸೊ ಮೈಂಡ್ ಸೆಟ್ ಚೇಂಜ್ ಮಾಡಿದ್ಕೆ ಆತ ನನ್ನ ಕೈಯಲ್ಲಿ ಮಾತನಾಡಕ್ಕೆ ಆಗಲ್ಲ ಅನ್ನೋನು ಮಾತನಾಡ್ದ. ಸೊ ಅದೇ ರೀತಿ ನೀವು ಪ್ರಿಪೇರ್ ಮಾಡ್ತಿದ್ದೀರಾ, ನಿಮಗೆ ಹಲವಾರು ಪ್ರಾಬ್ಲಮ್ಸ್ಗಳು ಬರುತ್ತೆ, 100% ಬರುತ್ತೆ. ನಾನು ಮಾಡ್ಬೋದಾ, ನನ್ನ ಕೈಯಲ್ಲಿ ಆಗುತ್ತಾ, ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನ, ನಾನು ಟ್ಯಾಲೆಂಟ್ ಇಲ್ಲ, ನನಗೆ ಮರ್ತು ಹೋಗ್ತೀನಿ, ಸುಮಾರು ಕಾರಣಗಳಿರುತ್ತೆ. ಈ ಮೈಂಡ್ ಸೆಟ್ ಇಂದ ನೀವು ಫೇಲ್ ಆಗ್ತಿರೋದು. ನೀವು ಟಾಪರ್ ಇಂದ ಅಥವಾ ಬೇರೆ ಯಾವುದೇ ವ್ಯಕ್ತಿಯಿಂದ ನೀವು ಫೇಲ್ ಆಗ್ತಾ ಇಲ್ಲ, ನೀವು ಬ್ಯಾಕ್ ಆಗ್ತಾ ಇಲ್ಲ. ಯಾರಿಂದ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ಇಂದ ನೀವು ಫೇಲ್ ಆಗ್ತಾ ಇರೋದು. ಸೊ ನನ್ನ ಇಚ್ಛೆ ಏನಂದ್ರೆ, ಮೊದಲು ನಿಮ್ಮ ಮೈಂಡ್ ಸೆಟ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಮೈಂಡ್ ಸೆಟ್ ನೀವು ಯಾವಾಗ ಚೇಂಜ್ ಮಾಡ್ಕೊಳ್ತೀರಾ, ನಾನು ಬರ್ದಿಟ್ಕೊಳ್ಳಿ ನನ್ನ ಮಾತನ್ನ, ನೀವು 100% ಮೊದಲಿಗಿಂತ ಬೆಟರ್ ಆಗಿರ್ತೀರಾ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಇವತ್ತು ನಾನು ಸಾಧನೆ ಮಾಡೇ ಮಾಡ್ತೀನಿ, 100% ಇವತ್ತು ನಾನು ಮಾಡೇ ಮಾಡ್ತೀನಿ. ನಾನು ಟಾರ್ಗೆಟ್ ಮಾಡ್ಕೊಂಡಿರೋ ಚಾಪ್ಟರ್ಸ್ ಗಳನ್ನ ಅಥವಾ ಯೂನಿಟ್ ನ ಅಥವಾ ಟಾಪಿಕ್ ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಮರ್ತೋಗ್ಲಿ ಪರವಾಗಿಲ್ಲ, ನೀನ್ ಇಷ್ಟಾರು ಮಾಡ್ತಿದ್ಯಲ್ಲ, ಮೊದ್ಲು ಇದನ್ನು ಮಾಡ್ತಿರ್ಲಿಲ್ವಲ್ಲ. ಟಾರ್ಗೆಟ್ ಮಾಡಿಕೊಂಡು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕೆಲವ್ರು ಹೇಳ್ತಾರೆ ಮೊದಲೇ 1 ತಿಂಗಳು ಮುಂಚೆನೆ ಟೈಮ್
ಟೇಬಲ್ ರೆಡಿ ಮಾಡ್ಕೊಳ್ಳಿ, ನಾನು ಇಷ್ಟೊತ್ತಿಗೆ ಎದ್ದೇಳ್ತೀನಿ ಇಷ್ಟೊತ್ತಿಗೆ, ನನಗೆ ಅದು ಓಕೆ ಅನ್ಸುತ್ತೆ. ಬಟ್ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ. ಪರ್ಸನಲ್ ಆಗಿ ನಾನೇನ್ ಮಾಡ್ತೀನಿ ಅಂದ್ರೆ ಇವತ್ತು ರಾತ್ರಿ ಕೊಟ್ಕೊಂಡು ನಾಳೆ ಬೆಳಿಗಿನ ಒಂದು ಟೈಮ್ ಟೇಬಲ್ ನ ಫ್ರೇಮ್ ಮಾಡ್ಕೊಳ್ತೀನಿ. ಅಂದ್ರೆ ನನಗೆ ನಾಳೆ ಬಗ್ಗೆ ಹಿಡ್ತಾ ಇರುತ್ತೆ. ಅಂದ್ರೆ ಇವಾಗ ನಾಳೆ ಭಾನುವಾರ ಅಂತ ಅನ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಫ್ರೀ ಟೈಮ್ ಇದೆ ನಿಮಗೆ, ಎಷ್ಟು ಟೈಮು ನೀವು ಖರ್ಚು ಮಾಡಬೇಕು, ಎಷ್ಟು ನೀವು ಎಲ್ಲ ಪ್ರತಿಯೊಂದು ಗೊತ್ತಿರುತ್ತಲ್ಲ. ಸೊ ಆ ಬೇಸ್ ಮೇಲೆ ನೀವು ಇವತ್ತು ರಾತ್ರಿ ಮಲಿಕೊಳ್ಳೋಕ್ಕಿಂತ ಮುಂಚೆ ನೀವು ನಾಳೆದೊಂದು ಸ್ಟ್ರಿಕ್ಟ್ ಟೈಮ್ ಟೇಬಲ್ ನ ಮಾಡಿ. ಟೈಮ್ ಟೇಬಲ್ ಅಂದ್ರೆ ಎದುರೋದು ಅದಲ್ಲ, ಒಂದು 11 ಗಂಟೆಯಿಂದಾನೇ ಮಡಗಿ, ಇಲ್ಲ ಒಂದು 10 ಗಂಟೆಯಿಂದಾನೇ ಮಡಗಿ. 10 ಇಂದ 2 ಗಂಟೆ ನಾನು ಅಲ್ಲಾಡಲ್ಲ, ಓದ್ತೀನಿ. ಮಧ್ಯದಲ್ಲಿ ಒಂದು 5 ನಿಮಿಷ ರೆಸ್ಟ್ ತಗೊಳ್ಳಿ, ಅದು ಬೇರೆ. ನಾನು ಹೇಳ್ತಾ ಇರೋದು ಸ್ಟ್ರಿಕ್ಟ್ ಆಗಿ ಮತ್ತೆ 2 ರಿಂದ 3, 4, 5 ಗಂಟೆವರೆಗೂ ರೆಸ್ಟ್ ತಗೊಳ್ತೀನಿ. ಮತ್ತೆ 5 ಕೂತ್ಕೊಂಡ್ರೆ 8ರವರೆಗೂ ನಾನು ಅಲ್ಲಾಡೋದಿಲ್ಲ, ಜಗ್ಗಲ್ಲ ನಾನು ಆ ಜಾಗದಿಂದ. ಈ ರೀತಿ ಮೈಂಡ್ ಸೆಟ್ ಮಾಡ್ಕೊಂಡು ನೀವು ಓದಿ. ಅಂದ್ರೆ ನನ್ನ ಪ್ರಕಾರ ಏನ್ ಹೇಳ್ತಿದ್ದೀನಿ ಅಂದ್ರೆ ನಾಳೆದು ಇವತ್ತು ರಾತ್ರಿ ನೀವು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೋಬೇಕು. ಇದನ್ನ ನೀವು ಒನ್ ಟೈಮ್ ಟ್ರೈ ಮಾಡಿ, ನಿಮಗೆ ಅರ್ಥ ಆಗುತ್ತೆ, ತುಂಬಾ ಎಫೆಕ್ಟಿವ್ ಇರುತ್ತೆ. ನೀವು ಒಂದು ತಿಂಗಳು ಮುಂಚೆ ಇವಾಗಲೇ ಟೈಮ್ ಟೇಬಲ್ ಹಾಕೊಂಡು ಅದನ್ನ ಫಾಲೋ ಮಾಡೋದು ಕಷ್ಟ. ಕೆಲವರು ಮಾಡ್ತಾ ಇರ್ಬೋದು, ಅವರು ಅದನ್ನೇ ಕಂಟಿನ್ಯೂ ಮಾಡಿ. ಯಾರಿಗೆ ನನ್ನ ರೀತಿ ಪ್ರಾಬ್ಲಮ್ ಆಗ್ತಿದೆ ನಾನು ಇದನ್ನ ಸಜೆಷನ್ ಕೊಡ್ತೀನಿ. ಸೊ ನೀವು ಮೈಂಡ್ ಸೆಟ್ ಚೇಂಜ್ ಮಾಡೋದ್ರಿಂದ ಎಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ನೀವು ನಾನು ಹೇಳಿದ ಮಾತನ್ನ ಒಂದ್ ಟೈಮ್ ಚೆಕ್ ಮಾಡಿ. ಇವತ್ತು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾಳೆ ಟೈಮ್ ಟೇಬಲ್ ರೆಡಿ ಮಾಡಿ. ನಾನು ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇಷ್ಟೊತ್ತಿಗೆ ನಾನು ಓದ್ತೀನಿ, ಇದು ನನ್ನ ಟಾರ್ಗೆಟ್, ಈ ಚಾಪ್ಟರ್ಸ್ ನಾನು ಮುಗಿಸ್ತೀನಿ. ಮರ್ತೋಗ್ಲಿ ಪರವಾಗಿಲ್ಲ, ರಿವಿಷನ್ ಮಾಡ್ಕೊಳ್ಳುವಂತೆ. ಪರವಾಗಿಲ್ಲ, ಮರ್ತೋಗುತ್ತೆ, ಸಾಮಾನ್ಯ ಅದು. ನಾವೆಲ್ಲ ಮನುಷ್ಯರು ಮರಿತೀವಿ. ಸೊ ಅದು ಪ್ರಾಬ್ಲಮ್ ಇಲ್ಲ. ಮತ್ತೆ ರಿವಿಷನ್ ರಿವೈಸ್ ಮಾಡ್ಕೊಳ್ಳೋದ. ಬಟ್ ಓದ್ತಿದ್ದೀನಲ್ಲ ಅದು ಖುಷಿ ನನಗೆ. ಯಾವಾಗ ನೀವು ಓದಕ್ ಸ್ಟಾರ್ಟ್ ಮಾಡ್ತೀರಾ, ಒಂದು ತಿಂಗಳು, ಒಂದು 15 ದಿನ ನೀವು ಇದನ್ನ ಫಾಲೋ ಮಾಡಿ, ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ. ನಿಮ್ಮನ್ನ ಮನಿಕೊಳಕ್ ಬಿಡಲ್ಲ ನಿಮ್ಮ ಮೈಂಡ್ ಸೆಟ್. ಸೊ ಮೈಂಡ್ ಸೆಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೀವು ಸ್ಟಾರ್ಟ್ ಮಾಡಿ. ಇನ್ನು ನಾವು ಇದರಲ್ಲಿ ಸುಮಾರು ಪಾಯಿಂಟ್ಸ್ ಗಳನ್ನ ಆಡ್ ಮಾಡಬೇಕು. ಬಟ್ ನಾನು ಎಲ್ಲ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಇದನ್ನ ಪಾರ್ಟ್ ವೈಸ್ ಆಗಿ ಮಾಡ್ತೀನಿ. ನಿಮಗೆ ಯಾರು ಇಂಟ್ರೆಸ್ಟೆಡ್ ಇದೆ, ಹೌದು ಸರ್ ನಾನು ಕೇಳ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ, ನಾನು ಹೆಲ್ಪ್ ಮಾಡಿ ಅನ್ನೋದಾದ್ರೆ ನನಗೆ ಎಷ್ಟು ಗೊತ್ತಿದೆ ಅದನ್ನು ಹೇಳ್ಕೊಡ್ತೀನಿ. ಮತ್ತೆ ನನ್ನ ಗುರು ಹಿರಿಯರು ಅವರಿಂದ ಸಜೆಷನ್ ತಗೊಂಡು ಅವರಿಂದ ಇದು ಮಾಡ್ಕೊಂಡು ನಿಮಗೆ ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಆದಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ಕೊಡ್ತೀನಿ ನಿಮಗೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಇನ್ನೂ ನಾನು ಸುಮಾರು ಪಾಯಿಂಟ್ಸ್ಗಳನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಅದನ್ನ ಪಾರ್ಟ್ 2, ಪಾರ್ಟ್ 3 ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬಾ ಅದ್ಭುತವಾದ ವಿಡಿಯೋಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮ ಏನೇ ಇದ್ರೂ ಕಮೆಂಟ್ ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಕ್ ಮರಿಬೇಡಿ. ಓಕೆ, ಥ್ಯಾಂಕ್ ಯು.